ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂಥ ಸಂದರ್ಭ ಇದು. ಪ್ರಥಮವಾಗಿ ಬೆಸ್ಟ್ ಇನ್ಸ್ಪೆಕ್ಟರ್ ಮಿಸ್ಟರ್ ಅಶೋಕ್ ಕುಮಾರ್. ಈ ಅವಾರ್ಡ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ಕಮಿಷನರ್ ಆದ ನಾನು ಕೊಡಬೇಕು. ಆದರೆ ಇಂಥ ಪ್ರಾಮಾಣಿಕ ಅಧಿಕಾರಿನ ಮಗನಾಗಿ ಪಡೆದಂಥ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯನವರೇ ಇದಕ್ಕೆ ತಕ್ಕವರು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ರಾಮಚಂದ್ರಯ್ಯನವರು ವೇದಿಕೆ ಮೇಲೆ ಬಂದು ಪ್ರಶಸ್ತಿ ಕೊಡಬೇಕು. ಕೇಸ್ನಲ್ಲಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ದ್ರೋಹಿಗಳ ಜೊತೆ ವೀರಾವೇಶದಿಂದ ಹೋರಾಟ ಮಾಡಿ ನಮ್ಮ ಇಲಾಖೆಗೆ ಸಹಾಯ ಮಾಡಿದಂಥ ಮಿಸ್ಟರ್ ಪ್ರತಾಪ್ಗೆ ಬೆಸ್ಟ್ ಸಿವಿಲಿಯನ್ ಅಂತ ಲಯನ್ಸ್ ಕ್ಲಬ್ನವರು ನೀಡಿದ ಚಿನ್ನದ ಪದಕವನ್ನ ಈಗ ಕೊಡ್ತಾ ಇದ್ದೇವೆ. ಮಿಸ್ಟರ್ ಪ್ರತಾಪ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಿರಿಯರೇ, ಸ್ನೇಹಿತರೆ, ನಿಮ್ಮೆಲ್ಲರ ಹರಕೆಯಿಂದ ಸಿಕ್ಕಿರೋ ಈ ಪ್ರಶಸ್ತಿಯನ್ನ ನನ್ನ ತಾಯಿಯವರ ಕೈಯಿಂದ ನಾನು ಸ್ವೀಕರಿಸೋಕೆ ಇಷ್ಟಪಡ್ತೀನಿ. ಬೆಸ್ಟ್ ಹೆಡ್ ಕಾನ್ಸ್ಟೇಬಲ್ ಮಿಸ್ಟರ್ ರಾಮಚಂದ್ರಯ್ಯನವರಿಗೆ ಬೆಳ್ಳಿ ಪದಕ, ಪೊಲೀಸ್ ಇಲಾಖೆ ಪರವಾಗಿ ಮಿಸ್ಟರ್ ಅಶೋಕ್ ಕುಮಾರ್, ಪಬ್ಲಿಕ್ ಪರವಾಗಿ ಮಿಸ್ಟರ್ ಪ್ರತಾಪ್ ಇಬ್ಬರು ಸೇರಿ ಪ್ರಶಸ್ತಿ ನೀಡ್ತಾರೆ. ಇಷ್ಟು ವರ್ಷಗಳಿಂದ ಗೃಹಲಕ್ಷ್ಮಿನೇ ಕಾಣದ ಈ ಮನೆ ನೀ ಬಂದ ಮೇಲಿಂದ ಬೆಳಗ್ತಾ ಇದೆ. ಎಲ್ಲ ನಮ್ಮ ಮಕ್ಕಳ ಪುಣ್ಯ ರೀ. ಜೊತೆಗೆ ಈ ಮನೆಗೆ ಬರೋ ಸೊಸೆಯರ ಕಾಲ್ಗುಣ. ನಿಜಕ್ಕೂ ಮುದ್ದಾದ ಈ ಜೋಡಿಗಳು ನೋಡ್ತಾ ಇದ್ರೆ ಮನಸ್ಸು ತುಂಬಿ ಹೋಗ್ತಿದೆ ರೀ. ಹಿಂಗಾರ್ ಹೆಂಗೆ ಅಂತ ತಿರುಗಿಸಿ ಮುರುಗಿಸಿ ಮೇಲ್ ಬಿದ್ದು ಯಾಗರ್ ಬಿದ್ದು ಸುತ್ತ ಹೊಡೆದು ಗತ್ ಹೊಡೆದ್ರು ಆ ಅಪ್ಪ ಮಕ್ಕಳ ಮುಂದೆ ನಮ್ ಬ್ಯಾಳೆ ಕಳ್ಬೇಯ್ತಿಲ್ವಲ್ಲ ಅಂತ. ನೀವು ಭಯ ಪಡ್ಬೇಡಿ ಸರ್. ಭಯ ಅಲ್ಲಲೇ, ನಮ್ಮ ಪೊಸಿಷನ್ ಈಗಾಗಕ್ ಮುಂಚೆ ಸರಿಯಾದ ಪೊಸಿಷನ್ ನೋಡಿ ವಾಡ್ದು ನಮ್ಮ ಹಾಗೆ ತೀರಿಸ್ಕೋಬೇಕು. ಅಲ್ಲಾಗ್ ಸಿಕ್ಕಾಕೊಂಡ್ರು ಮಾಂಸದ ಚೂರು ಹೊರಕ್ಕೆಳ್ದಂಗೆ ನೈಸಾಗಿ ಲಾಕಪ್ನಾಗಿರೋ ಜೋಸೆಫ್ನ ಹೊರಕ್ಕೆಳಿಬೇಕು. ಆ ಅಪ್ಪ ಮಕ್ಕಳ ತಾವ ಒಂದ್ ಕಿತ ಜೂಜಾಟ ಆಡಿ ನಮ್ ಪವರ್ ಏನು ಅಂತ ತೋರಿಸ್ಬೇಕಲ್ಲ. ತೋರ್ಸಕ್ ಸಾಧ್ಯನೇ ಇಲ್ಲ. ಆ ಜೋಸೆಫ್ಗೆ ಯಾವ ಕಾರಣಕ್ಕೂ ಕರುಣೆ ತೋರಿಸದೆ ಅವನಿಂದ ಮೂಲ ಪತ್ತೆ ಮಾಡಿ ಬೇರ್ ಸಹಿತ ಕಿತ್ತಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಅಶೋಕ್, ಕಂಟ್ರೋಲ್ ಯುವರ್ ಸೆಲ್ಫ್. ಇವತ್ತು ನಮ್ ನಿಶ್ಚಿತಾರ್ಥ. ಡ್ಯೂಟಿಗೆ ಹೋಗ್ಬೇಡಿ, ರಜಾ ಹಾಕ್ಬಿಡಿ. ನೋ, ಡ್ಯೂಟಿ ಫಸ್ಟ್, ಲವ್ ನೆಕ್ಸ್ಟ್. ಏನೇ ಆಗ್ಲಿ ಆ ಜೋಸೆಫ್ನಿಂದ ನಿಜ ಬಾಯ್ ಬಿಡಿಸ್ಲೇಬೇಕು ಲಾವಣ್ಯ. ಅಶೋಕ್ ಪ್ಲೀಸ್. ಓಕೆ, ನಿಶ್ಚಿತಾರ್ಥ ಮಧ್ಯಾಹ್ನದ ಮೇಲೆ ತಾನೆ, ಅಷ್ಟೊಂದು ನನ್ನ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಓಂ ನಮ ಶಿವಾಯ. ಸ್ವಾಮಿಯರು ಇವೆಲ್ಲ ಒಪ್ಪಿಸ್ಕೋಬೇಕು. ಇನ್ನೇನಿಲ್ರ ಸ್ವಾಮಿಯರ, ನಿಮ್ ಮಗ ಅಶೋಕಪ್ಪನ್ ಸೇವಾ ಮೆಚ್ಕೊಂಡು ಪೊಲೀಸ್ ಇಲಾಖೆ 1,2,000 ಚಿನ್ನದ ಪದಕ ಕೊಟ್ಟೈತಿ ಅಲ್ಲವ್ರ. ಸಭಾಸ್ ಅಂತ ನಾನು ಮೆಚ್ಕೊಂಡು ಈ ಚಿಕ್ಕ ಸೂಟ್ ಕೇಸ್ನ ಕಾಣಿಕೆ ಕೊಡ್ತಾ ಇವನಿ. ಗೊತ್ತಾಯ್ತಲ್ರಿ ಸ್ವಾಮಿಯರ, ನಮ್ ಭಾಷೆಲಿ ಹೇಳೋದಾದ್ರೆ ಪ್ರೆಸೆಂಟೇಷನ್ನು, ನಿಮ್ ಭಾಷೆಲಿ ಲಂಚ.
ಹೆಂಗೂ ಈ ಮನೆಯಾಗೆ ಅರ್ಶನ್ ಕುಂಕುಮದ ಜೊತೆಗೆ ನಿಶ್ಚಿತಾರ್ಥ ಅನ್ನೋ ಶುಭ ಕಾರ್ಯನು ನಡೀತದೆ. ಅದಕ್ಕೆ ಇದನ್ನ ಎತ್ತಿ ಒಳಕ್ ಮಡ್ಕೊಂಡು ಒಳಕ್ಕಿರೋ ನಮ್ ಜೋಸಪ್ಪನ ಹೊರಕ್ ಬಿಟ್ಬಿಡು ಅಂತ ನಿಮ್ ಮಗಂಗ್ ಹೇಳ್ಬಿಡಿ ಅಷ್ಟೇಯ. ಹೇಳೋ ಮೇಲೆ ಅಂತಂದ್ರೆ ಊರ್ಕೊಂಡ್ರ ಗಾಡ್ದ ಸ್ವಾಮಿಯರು ಹೇಳ್ಬೇಕಾದ್ರೆ ಕೈ ಕಟ್ಕೊಂಡು ಗೌರವದಿಂದ ಕೇಳ್ಬೇಕು. ಹೇಳಿ ಸ್ವಾಮಿಯರ. ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರೋ ಪವಿತ್ರವಾದ ದೇವಸ್ಥಾನ ಈ ಮನೆ. ಮೊದಲು ನೀವು ಹಾಕೊಂಡಿರೋ ಶೂ ಚಪ್ಪಲಿ ಎಲ್ಲ ಹೊರಗಡೆ ಬಿಟ್ಟು ಬನ್ನಿ. ಅಷ್ಟೇಯ, ನಾನು ಏನು ಅನ್ಕೊಂಡಿದ್ದೆ. ರಾರ ಈಗ ವಾಪಸ್ಕೊಳ್ಳಿ ಸ್ವಾಮ್ಯಾರ. ಈ ಮನೆಯೊಳಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಅಂತ ಅನ್ನೋದು ಏನಾದ್ರೂ ಉಳ್ಕೊಂಡಿದ್ರೆ ಅದು ಹಿರಿಯರ ಆಶೀರ್ವಾದದಿಂದ. ಇವ್ರು ಯಾರು ಗೊತ್ತೋ? ನಮ್ಮ ಮುತ್ತಾತ ಪ್ರಭಾಕರ್ ರಾವ್, ಧರ್ಮದ ಪ್ರತಿರೂಪ. ಇವರು ನಮ್ಮ ತಾತ ಮೇಜರ್ ಮಹದೇವಪ್ಪ, ಜಪಾನ್ ಯುದ್ಧದಲ್ಲಿ ದೇಶದ ರಕ್ಷಣೆಗೋಸ್ಕರವಾಗಿ ಪ್ರಾಣಾರ್ಪಣೆ ಮಾಡಿದ ಮಹಾನ್ ವ್ಯಕ್ತಿ. ನಮ್ ದೊಡ್ಡಪ್ಪ ಸುಭಾಷ್ SP ಆಗಿದ್ದರು. ಸೆಕ್ಯೂರಿಟಿ ಗಾರ್ಡುಗಳೇ CM ಮರ್ಡರ್ ಮಾಡಕ್ ಪ್ರಯತ್ನ ಪಟ್ಟಾಗ ತಮ್ಮ ಪ್ರಾಣದ ಹಂಗನ್ನೇ ತೊರೆದು CM ಪ್ರಾಣ ಉಳಿಸಿದ ಧೀರ. ನಮ್ಮ ತಂದೆಯವರು ಕ್ಯಾಪ್ಟನ್ ದಿನಕರ್ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದವರು. ಹೀಗೆ ನಮ್ಮ ವಂಶಸ್ಥರೆಲ್ಲ ದೇಶಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ, ಕರ್ತವ್ಯಕ್ಕೋಸ್ಕರವಾಗಿ ಹನಿ ಹನಿ ರಕ್ತನ ಸಮರ್ಪಣೆ ಮಾಡಿದವರು. ಅವ್ರು ಹಾಕೊಟ್ಟಿದ್ದ ದಾರಿಯೊಳಗೆ ನಾನು ನನ್ನ ಮಕ್ಕಳು ನಡೆಯೋದು. ನಮ್ಮ ಜೀವ ಇರೋವರೆಗೂ ಹೀಗೇ ನಡೆಯೋರು. ಸ್ವಾಮ್ಯಾರ, ಇವರೆಲ್ಲ ನಿಮ್ಗೇನ್ ಮಹಾ ಕಿಸ್ದಿಟ್ಟವ್ರೆ? ಜೋರಾಗಿ ಮಳೆ ಬಂದ್ರೆ ಬಿದ್ದೋಗೋ ಈ ಮನೆ, ಅರುಕ್ಲಾ ಮುರುಕ್ಲಾ ಸೋಪ, ಬ್ಯಾಂಕ್ ಬ್ಯಾಲೆನ್ಸು ನಿಲ್ಲು. ಇನ್ನ ನೀವ್ ಸಾಧಿಸಿದ್ದಾದ್ರು ಏನು? ಮನುಷ್ಯತ್ವ, ಮನಸ್ತೃಪ್ತಿ, ಆತ್ಮಗೌರವ. ವಾ, ನೀವ್ ಹೇಳೋ ಈ ಮುತ್ತಿನಂತ 3 ಮಾತಿನಿಂದ ಬಂಗಾರದಂತ ನಿಮ್ ಮಗಳ ಮದ್ವೆನ ಅದ್ದೂರಿಯಾಗಿ ಮಾಡಕ್ಕಾಗತ್ತಾ? ಇಲ್ಲ. ಹೋಗ್ಲಿ, ಅವಳಿಗೊಂದು ಒಳ್ಳೆ ಭವಿಷ್ಯನಾದ್ರೂ ರೂಪಿಸಿದ್ರ? ಇಲ್ಲ. ಮನುಷ್ಯ ಅಂತ ಹುಟ್ಟದ ಮೇಲೆ ಒಂದು ದಿನನಾದ್ರೂ ಖುಷಿಯಿಂದ ಕೂಸನ್ ಸೀಟ್ ಮೇಲೆ ಕುಂತ್ರ? ಇಲ್ಲ. ಇಷ್ಟೆಲ್ಲ ಇಲ್ಲ 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 ಅನ್ನೋದ್ಕಿಂತ ನ್ಯಾಯ, ನೀತಿ, ನಿಯತ್ತು ಒಂದೇ ಒಂದಿಲ್ಲ ಅನ್ಕೊಂಡಿದ್ರೆ ಈ ಟೊತ್ತಿಗೆ ಏಟೋ ಉದ್ಧಾರ ಆಗ್ಬಿಡ್ತಿದ್ರಿ. ಸ್ವಾಮ್ಯಾರ, ನಾನು ಬದುಕ್ ನೋಡಿ ಕಲ್ತ್ಕಳೆ. ಥು, ನಿಂದು ಒಂದು ಬದುಕ? ಹೇಸಿಗೆ ತಿಂದು ಬಾಳೋ ಹನ್ನಿ ಬದುಕು. ನಾನು ಆಗ್ಲೇ ಹೇಳುವಷ್ಟು ಹೇಳಿದ್ದೀನಿ. ಮನೆಗೆ ಬಂದ ಅತಿಥಿಗಳನ್ನ ಗೆಟ್ ಔಟ್ ಅಂತ ಹೇಳೋದು ಸಂಸ್ಕಾರ ಅಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೊರಟೋಗಿದ್ದ. ಸ್ವಾಮ್ಯಾರ, ಈ ಬ್ರೀಫ್ ಕೇಸ್ನಾಗೆ ಎಷ್ಟೈತ್ ಗೊತ್ತಾ? 3 ಲಕ್ಷ, ಎಲ್ಲ 100 ಕಂತೆಯ. ಇಷ್ಟೊಂದಣ ನೀವು ಕನ್ಸ್ನಾಗೂ ನೋಡಿರಕ್ಕಿಲ್ಲ. ನೋಡಿ ನೋಡಿ ನೋಡಿ. 3 ಲಕ್ಷ ಅಲ್ಲ, 3 ಕೋಟಿ ಕೊಟ್ಟರು ಮೂಸ್ ನೋಡೋದಿಲ್ಲ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ಅವನ ಮಕ್ಕಳು. ಈ ಕಾಗದ ತುಂಡಿಗೆಲ್ಲ ಬೆಂಕಿ ಹಚ್ಚು. ಅದರ ಕಾವ್ಗಾದ್ರೂ ನಿನ್ನ ಹೃದಯದಲ್ಲಿರೋ ದುರಹಂಕಾರ ಚಳಿ ಬಿಟ್ಟಿತ್ತು. ನಿಯತ್ತಿಂದ ಬಾಳೋದಕ್ಕೆ ಪ್ರಯತ್ನ ಪಡೋ. ಕೊನೆ ಪಕ್ಷ ಜೈಲ್ ಕೂಡಾದ್ರೂ ತಿನ್ಕೊಳ್ಳಿರು. ಗೆಟ್ ಔಟ್. ಒರೆ ಆದಿ, ಏಮನು? ಇದಕ್ಕೆಲ್ಲ ಟೈಮ್ ನೋಡಿ ಉತ್ತರ ಕೊಡುವ. ರಾರ. ಅಪ್ಪ, ನಿಮ್ಮಂಥವ್ರನ್ನ ತಂದೆಯಾಗಿ ಪಡೆಯೋದಿಕ್ಕೆ ನಾವು ಪುಣ್ಯ ಮಾಡಿದ್ವಿ. ನೋಡಮ್ಮ ತುಳಸಿ, ಅಪ್ಪಿ ತಪ್ಪಿ ಆದರೂ ಈ ವಿಷಯ ಅಶೋಕ್ ಪ್ರತಾಪಿ ತಿಳಿಸ್ಬಿಟ್ಟಿಯ ಮೊದ್ಲೇ ಹುಡುಗರು ದುಡುಕು ಇವ್ರ ಮೇಲೆ ಎಗರು ಬಿದ್ದು ಬಿಡ್ತಾರೆ. ಸರಿಪ್ಪ. ಜೋಸಫ್ನ ಕೋರ್ಟಿಂದ ಕರ್ಕೊಂಬಂದ್ರ? ಎಸ್ ಸರ್. ಬ್ಯಾಂಕ್ ವ್ಯಾನ್ ರಾಬರಿ ಮಾಡುವಂತ ಹೇಳಿದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಈ ಕೆಲಸ ಮಾಡಿಸಿದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ. ಹೇಳು. ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಒರೆ ಆದಿ, ಏಮನು? ನಾನು ಹುಟ್ಟಿದಾಗಿನಿಂದ ಎಂತೆಂತ ಏಟ್ ತಿಂದೀವ್ನಿ. ನಾಕ್ ತೆಲ್ಸನು. ನೀವು ಹುಟ್ಟಾಗ ನರ್ಸ್ಗೆ ಕಣ್ಣು ನೋಡ್ದು ಕಪಾಳಕ್ಕೆ ಏಟ್ ತಿನ್ಲೇದಾ? ಪ್ರಾಯ ಬಂದ್ಮೇಲೆ ಪಕ್ಕದ ಮನೆ ಹೆಂಗಸ್ಗೆ ಕೆಣಕಿ ಕೆರೆದಾಗೆ ಹೊರ್ತಾ ತಿನ್ಲೇದಾ? ಅದಲ್ಲ ಕಂದ, ಅವನು ತಾಂಬೂಲ ಹಾಕೊಂಡು ಕ್ಯಾಕರ್ಸಿ ಹೋಗ್ತಿದ್ರು ನನಗೆ ಅವಮಾನ ಆಗ್ತಿದ್ದಿಲ್ಲ, ಒರೆಸ್ಕೊಂಡು ಬಂದ್ಬಿಡ್ತಿದ್ದೆ. ಆದ್ರೆ ಆ ಬೊಡ್ಡಿ ಐದ ಕಾನ್ಸ್ಟೇಬಲ್ ಮಾತಿನ ಚಾವಟಾಗೆ ಒಡ್ದು ಬಿಸಾಕ್ಬಿಟ್ನಲ್ಲ,
ನನ್ನ ಲೆವೆಲ್ನ ಯಾಕೆ ಗುಡ್ಸ್ಬಿಟ್ನಲ್ಲ ಅದನ್ನ ನೆನೆಸ್ಕೊಂಡ್ರೆ ನನ್ ಗುಂಡಿಗೆ ಒದ್ಕೊಂಡು ಬರ್ತದೆ. ಉಳಿಬಾರ್ದು, ಅವನಿನ್ನು ಉಳಿಬಾರ್ದು, ಸಾಯ್ಬೇಕು. ಹೆಂಗೆ ಸಿಂಬಳದಾಗ ಸಿಕ್ಕ ನೊಣದಂಗೆ ಆ ಹೆಡ್ ಕಾನ್ಸ್ಟೇಬಲ್ ರಾಮಚಂದ್ರಯ್ಯ ವಿಲವಿಲ ವಿಲವಿಲ ಅಂತ ಒದ್ದಾಡಿ ಸಾಯ್ಬೇಕು. ಅವನ್ ಹೆಂಡತಿ ಮಕ್ಕಳು ನರಳಿ ನರಳಿ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು. ಅದು ನೀನು 7 ಜನ್ಮ ಎತ್ತು ಬಂದ್ರೂ ಸಾಧ್ಯ ಇಲ್ಲ ಪರದೇಶಿ. ಇವತ್ತು ನಿನ್ನ ಗ್ಯಾಂಗ್ನ ಬೇರ್ ಸಮೇತ ಕಿತ್ತು ಸುಟ್ಟು ಬೂದಿ ಮಾಡಕ್ಕೆ ನಾನು ಬಂದಿರೋದು. ಇವತ್ತಿಗೆ ನಿನ್ನ ಆಯಸ್ಸನ್ನು ಖತಮ್ ಅಂತ ನಾನು ತೀರ್ಮಾನ ಮಾಡೀನಿ. ಏನಂದೆ? ರಣಜಿತಾ, ನಿನಗೆ ಇವನ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಒರೆ ಆದಿ, ಏಮನು ನಿನ್ನ ಆಲ್ಬಮ್ನಾಗೆ ಇವಂದು ಒಂದು ಫೋಟೋ ಸೇರಿಸ್ಕೋ. ಸರಿಯೇನೋ? ಪೊಲೀಸ್ನವರು ಆಕ್ಸಿಡೆಂಟ್ ಅಂತ ಬರ್ಕೋತಾರೆ. ಏನಿದೆಲ್ಲ? ಸಾರಿ ಮಿಸ್ಟರ್ ರಾಮಚಂದ್ರಯ್ಯ. ಅಶೋಕ್ ಮೋಟರ್ ಬೈಕ್ ಮೇಲೆ ಬರ್ತಿದ್ದಾಗ ಲಾರಿ ಹೊಡೆದು ಆಕ್ಸಿಡೆಂಟ್ ಆಗೋಯ್ತು. ರಾಮಚಂದ್ರಯ್ಯ ಸರ್, ನಮ್ಮ SI ಸಾಹೇಬ್ರು ಹೋಗ್ಬಿಟ್ರು. ಸಿನ್ಸಿಯರ್ ಪೊಲೀಸ್ ಅಧಿಕಾರಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ನಾನಿನ್ನೂ ಬದುಕಿದ್ದೀನಿ. ಯಾಕೆ ಗೊತ್ತಾ? ಇನ್ಸ್ಪೆಕ್ಟರ್ ಶವದ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡ್ ಜೊತೆ ಟ್ರಂಪೆಟ್ ಬಾರಿಸೋಕ್ಕೋಸ್ಕರ. ರಾಮಚಂದ್ರಯ್ಯ, ಸರ್, ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಶೋಕ್ಗೆ ಚಿಕ್ಕಂದಿನಿಂದಲೂ ಚೆನ್ನಾಗಿ ಶಕ್ತಿ ಬರಲಿ ಅಂತ ಇದೇ ಕೈಗಳಿಂದ ತುತ್ತನ್ನ ತಿನ್ನಿಸ್ದೆ. ದೇಶದ್ರೋಹಿಗಳನ್ನ ಚೆಂಡಾಡೋದಕ್ಕೆ ಸರಿಯಾದ ನಡಿಗೆ ಬರಲಿ ಅಂತ ಇದೇ ಕೈಗಳಿಂದ ನಡಿಗೆ ಕಲಿಸ್ದೆ. ಸಬ್ ಇನ್ಸ್ಪೆಕ್ಟರ್ ಆದಾಗ ಸಂತೋಷವಾಗಿ ಇದೇ ಕೈಗಳಿಂದ ಸೆಲ್ಯೂಟ್ ಮಾಡಿದೆ. ಈಗ ಇದೇ ಕೈಗಳಿಂದ ಇವನ್ ದೇಹಕ್ಕೆ ಬೆಂಕಿ ಇಡ್ಬೇಕಲ್ಲ ಸರ್. ಮಿಸ್ಟರ್ ರಾಮಚಂದ್ರಯ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ನೀವೇ ಹೀಗ ಧೈರ್ಯ ಪಟ್ರೆ ಉಳಿದವ್ರಿಗೆಲ್ಲ ಯಾರು ಧೈರ್ಯ ಹೇಳೋದು? ಕಮಾನ್, ಬಿ ಬೋಲ್ಡ್. ಎಸ್ ಸರ್. ಐ ಆಮ್ ವೆರಿ ಬೋಲ್ಡ್. ನಾನು ಡ್ಯೂಟಿ ಮೇಲಿದ್ದೀನಿ ಸರ್. ಐ ಆಮ್ ಆನ್ ಡ್ಯೂಟಿ. ಐ ವಿಲ್ ಪ್ಲೇ ಟ್ರಂಪೆಟ್. ದಯವಿಟ್ಟು ಇನ್ಸ್ಪೆಕ್ಟರ್ ಶವದ ಮೆರವಣಿಗೆಗೆ ಏರ್ಪಾಡು ಮಾಡಿ ಸರ್. ಟ್ರಂಪೆಟ್ ಬಾರಿಸ್ಬೇಕು.
ಸಂಸಾರ ಎಂದರೆ ಸಂತೋಷ ಸಾಗರ, ನಗುತ್ತಾ ಬಾಳು ಸಂಸಾರ, ಬದುಕೆಲ್ಲ ಬಲು ಸುಂದರ. ಸಂಸಾರ ಎಂದರೆ ಸುಖ ಸಾಗರ. ಪ್ರತಾಪ್, ಏನ್ ಮಾತಾಡ್ತಾ ಇದೀಯಾ? ಈ ಟೋಪಿ ಮೇಲಿರೋ ನ್ಯಾಯ, ಧರ್ಮ, ಕಾನೂನು ಅನ್ನೋ 3 ಸಿಂಹಗಳನ್ನ ಕಾಪಾಡೋದೇ ನಮ್ಮ ಕರ್ತವ್ಯ. ಸರ್, ನೀವು ಹೇಳೋ ಈ 3 ಸಿಂಹಗಳ ಹಿಂದೆ ಇನ್ನೊಂದು ಸಿಂಹ ಇದೆ. ಅದೇ ಮನುಷ್ಯತ್ವ. ಅದ್ ಕಣ್ಣಿಗೆ ಕಾಣೋದಿಲ್ಲ. ನಾನು ಆ ಮನುಷ್ಯತ್ವದ ಬೆಲೆ ಕೊಟ್ಟೆ ಇಲ್ಲಿಗೆ ಬಂದಿದ್ದೀನಿ. ಪ್ರಾಮಾಣಿಕ ಪೊಲೀಸ್ ವಂಶದಲ್ಲಿ ಹುಟ್ಟಿ ಪ್ರತೀಕಾರ ತೀರ್ಸ್ಕೊಳಕ್ ಹೋಗ್ಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ನೀವು ಹೇಳೋ ನ್ಯಾಯ, ಧರ್ಮ, ಕಾನೂನು ಅನ್ನೋ 1000 ಸಿಂಹಗಳು ಎದುರಾದ್ರೂ ಸರಿ, ಮನುಷ್ಯತ್ವ ಇರೋ ಸಿಂಹನ ಏನು ಮಾಡಕ್ಕಾಗಲ್ಲ ಸರ್. ಇಟ್ಸ್ ಹೈಲಿ ಇಂಪಾಸಿಬಲ್. ಪ್ರತಾಪ್, ಎಸ್, ಇನ್ಸ್ಪೆಕ್ಟರ್ ಅಶೋಕ್ ಅವ್ರನ್ನ ಭೀಕರವಾಗಿ ಕೊಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡ್ದೇನೆ ಕೇವಲ ಆಕ್ಸಿಡೆಂಟ್ ಅಂತ ಬರೆದು ಕೈ ತೊಳ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ಮಿಸ್ಟರ್ ಪ್ರತಾಪ್, ಯು ಆರ್ ಟಾಕಿಂಗ್ ಟೂ ಮಚ್. ಕಮಿಷನರ್, ನಮ್ ತಂದೆ ನನ್ನ ಕೈನ ಕಟ್ ಹಾಕಿರೋದ್ರಿಂದ ಪರಿಸ್ಥಿತಿ ನಾನು ಈ ರೀತಿ ಮಾತಾಡಿಸ್ತಾ ಇದೆ. ಫಸ್ಟ್ ಚಾನ್ಸ್ ನಿಮ್ಮ ಕಾನೂನು ಕೊಡ್ತಾ ಇದ್ದೀನಿ. ನಿಮ್ಮ ಲಾ ಲಿಮಿಟ್ಸ್ ನಲ್ಲಿ ಆ ದ್ರೋಹಿಗಳನ್ನ ಹಿಡಿಯೋ ಸಾಮರ್ಥ್ಯ ನಿಮ್ಗಿದ್ರೆ ಇನ್ 24 ಗಂಟೆ ಒಳಗಡೆ ಅವರೆಲ್ಲ ನಿಮ್ ಕಸ್ಟಡಿಯಲ್ಲಿ ಇರಬೇಕು. ಇಲ್ಲ, ನಮ್ಮ ಅಣ್ಣನ ಸಾವಿಗೆ ಕಾರಣರಾಗಿರೋ ಆ ಪಾಪಿಗಳ ಜಾತಕ ಹೊರಗೆ ತೆಗೆದು ಒಬ್ಬೊಬ್ಬರನ್ನು ಲೆಕ್ಕ ಮಾಡಿ ಹುಚ್ಚು ನಾಯಿ ಹೊಡೆದು ಸಾಯಿಸ್ತೀನಿ. ಆಮೇಲೆ ನೀವು ನನ್ನ ಗಲ್ಗೆ ಹಾಕಿದ್ರು ಐ ಡೋಂಟ್ ಕೇರ್. ಮಿಸ್ಟರ್ ಪ್ರತಾಪ್, ನಿನಗೊಂದು ಎಚ್ಚರಿಕೆ ಮಾತು ಹೇಳ್ತಾ ಇದ್ದೀನಿ. ನೀನ್ ನನಗೆ ಗೊತ್ತು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊತ್ತು ನಿನ್ನನ್ನು ಮಾತಾಡೋಕ್ ಬಿಟ್ಟೆ. ನೀನು ಕಾನೂನು ಕೈಗೆ ತಗೊಳ್ಳೋಕ್ ಪ್ರಯತ್ನ ಪಟ್ರೆ ಮೊದಲು ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ರಾಮಚಂದ್ರ, ಟೇಕ್ ಹಿಮ್ ಔಟ್. ಸ್ವಲ್ಪ ತಾಳಿ. ನಿಮ್ಮ ಡಿಪಾರ್ಟ್ಮೆಂಟಿನ ಡ್ಯೂಟಿಲಿದ್ದ ಒಬ್ಬ ಪೊಲೀಸ್ ಆಫೀಸರ್ ಕೊಲೆ ಆಗಿದ್ದಾರೆ. ಅವ್ರನ್ನ ಕೊಲೆ ಮಾಡಿದವ್ರನ್ನ ನಾನ್ ಕೊಲೆ ಮಾಡೋದಕ್ಕೆ ಹೋದ್ರೆ ನನ್ನನ್ನು ಹಿಡ್ಕೋತೀರಾ ಸರ್? ನನ್ನನ್ನು ಅರೆಸ್ಟ್ ಮಾಡ್ತೀರಾ ಸರ್? ಅದೇ ಆಗೋದಾದ್ರೆ ನಮ್ಮ ಅಣ್ಣನ ಕೊಲೆ ಮಾಡಿದವ್ರನ್ನ ಸಂಪೂರ್ಣವಾಗಿ ಬೇರ್ ಸಹಿತ ಕಿತ್ತು ಬಿಸಾಕೋವರೆಗೂ ನಾನು ನಿಮ್ ಯಾರ ಕೈಗೂ ಸಿಗೋದಿಲ್ಲ. ಇಟ್ ಈಸ್ ಮೈ ಚಾಲೆಂಜ್. ಇಟ್ ಈಸ್ ಮೈ ಚಾಲೆಂಜ್. ದೊಡ್ಡ ಅಧಿಕಾರಿಗಳು ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿ ಬಂದ ಮಾತಾಡ್ತಾರೆ. ಹೋಗೋ, ಮನೆಗೆ ಹೋಗೋ, ಹೋಗೋ. ಏನ್ ಸರ್, ನಿಮ್ಗೇನು ಆಗೇ ಇಲ್ಲ ಅನ್ನೋ ಹಾಗೆ ದೊಡ್ಡ ಸಾಹೇಬ್ರು ಮುಂದೆ ತಲೆ ತೆಗೆಸ್ಕೊಂಡು ನಿಂತು ಬಿಟ್ರಲ್ಲ, ನಿಮ್ಮಿಗೆಲ್ಲ ರಕ್ತ ಕುದಿತಾ ಇಲ್ವಾ? ಮನಸ್ಸು ಚುಚ್ತಾ ಇಲ್ವಾ? ಅಥವಾ ಹಿಂಸೆ ಕೊಡ್ತಾ ಇದ್ರು ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಕಾಕಿ ಬಟ್ಟೆಯಿಂದ ಮುಚ್ಚಿಟ್ಕೊಂಡ್ಬಿಟ್ರೆ? ಗೊತ್ತು ಸರ್, ಇಲ್ಲಿ ನೀವು ನನ್ನ ತಂದೆನೂ ಅಲ್ಲ, ನಾನು ನಿಮ್ ಮಗಾನೂ ಅಲ್ಲ. ಕೈಲಾಗ್ದಿರೋ ಡಿಪಾರ್ಟ್ಮೆಂಟಿನ ಮನುಷ್ಯ ನೀವು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮಗ್ ದಮ್ಮಿದ್ರೆ ನಿಮ್ ತಲೆ ಮೇಲಿರೋ ಟೋಪಿನ ಕಿತ್ತು ಬಿಸಾಕಿ ನನ್ನ ಜೊತೆ ಬನ್ನಿ. ಕೆತ್ತ ಮಗನ ಕಳ್ಕೊಂಡ್ರು ನಿಮ್ಮ ಹೊಟ್ಟೆ ಉರಿ, ಅಣ್ಣನ್ನ ಕಳ್ಕೊಂಡ್ರು ನನಗಿಂತ 10ರಷ್ಟು ಜಾಸ್ತಿ ಅಂತ ನಿಮಗೆ ಗೊತ್ತಾಗುತ್ತೆ. ತಗದಗ ಅಂತ ನಿಮ್ ಎದಲ್ ಉರಿತಾರೋ ಅಗ್ನಿ ಪರ್ವತನ ನಾನು ಯಾವ ರೀತಿ ಆರಿಸ್ತೀನಿ ಅಂತ ನೀವೇ ನೋಡೋರಂತೆ. ಸರ್, ಜೀತಕ್ಕಿಂತ ಜೀವನಕ್ಕೆ ಬೆಲೆ ಕೊಡಿ, ವೃತ್ತಿಗಿಂತ ರಕ್ತಕ್ಕೆ ಬೆಲೆ ಕೊಡಿ, ಬಾಧ್ಯತೆಗಿಂತ ಬಂಧನಕ್ಕೆ ಬೆಲೆ ಕೊಡಿ. ಅರ್ಥವಿಲ್ದಿರೋ ಈ ಹೆಡ್ ಕಾನ್ಸ್ಟೇಬಲ್ ಪದವಿಯಿಂದ ನಿಮ್ಮಲ್ಲಿರೋ ಪಿತೃತ್ವನ, ಮನುಷ್ಯತ್ವನ ಕಳ್ಕೊಂಡು ಆತ್ಮವಂಚನೆ ಮಾಡ್ಕೋಬೇಡಿ ಸರ್. ಚಿಕ್ಕವನಾದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಬರ್ತೀನಿ. ಸಾರಿ ಸರ್, ನನ್ನ ಮಗಂದು ತುಂಬಾ ಒಳ್ಳೆ ಹೃದಯ. ತನಗಾದ ಸಂತಾನ ಹತೋಟಿಯಲ್ಲಿ ಇಟ್ಕೊಳಕ್ಕಾಗದೆ ದುಡುಕ್ ಮಾತಾಡ್ಬಿಟ್ಟ ಸರ್. ನನಗೆ ಗೊತ್ತು ರಾಮಚಂದ್ರಯ್ಯ, ಅದಕ್ಕಿಂತಲೂ ಹೆಚ್ಚಿನ ದುಃಖ ನಿನ್ನ ಹೃದಯಕ್ಕಾಗಿದೆ ಅನ್ನೋದು ಕೂಡ ಗೊತ್ತು. ಕೂತ್ಕೋ. ನಾನಾ? ನಿನಗೆ ಹೇಳಿದ್ದು ಕೂತ್ಕೋ. ಆಫ್ಟರ್ ಆಲ್ ಹೆಡ್ ಕಾನ್ಸ್ಟೇಬಲ್ ಕಮಿಷನರ್ ಸಾಹೇಬ್ರ ಮುಂದೆ ಕೂತ್ಕೊಳ್ಳೋದ? ನೋ ಸರ್. ಯು ಹ್ಯಾವ್ ಬೀನ್ ಪ್ರಮೋಟೆಡ್ ಆಸ್ ASI. ಈ ಬಡ್ತಿ ನನಗೆ ಬೇಡ ಸರ್. ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ತಾನು ಬದುಕಿದ್ದಾಗ ತನ್ನ ತಂದೆನ ASI ನೋಡ್ಬೇಕು ಅಂತ ಕನಸು ಕಾಡ್ತಾ ಇದ್ದ. ಅವನ ಕನಸು ನನಸಾಗೋದಕ್ಕೆ ಅವನ್ ಬೂದಿ ಆದ್ದೇ ಕಾರಣ ಅನ್ನೋದಾದ್ರೆ ನನಗೆ ಈ ಬಡ್ತಿನೇ ಬೇಡ ಸರ್. ದಯವಿಟ್ಟು ವಾಪಸ್ ತಗೊಳ್ಳಿ ಸರ್. ಆದ್ರೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಆ ದುಷ್ಟರ ವಂಚನೆಗೆ ನನ್ನ ಮಗ ಬಲಿ ಆದಾಗೆ ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳು ಒಂದಲ್ಲ ಒಂದ್ ರೀತಿ ಬಲಿ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಆ ದುಷ್ಟರು ನನ್ನ ಮಗನ ಹೇಗೆ ಮುಗಿಸ್ತರು ಅನ್ನೋದು ನಮ್ಮ ಡಿಪಾರ್ಟ್ಮೆಂಟಿಗೆ ಗೊತ್ತು. ಆ ಕೇಸ್ನಲ್ಲಿ ಸಾಕ್ಷಿ ಆಧಾರಗಳು ಸಾಕಷ್ಟಿಲ್ಲ ಅನ್ನೋ ಕಾರಣ ಇದ್ರೂ ಕೂಡ ದಯವಿಟ್ಟು ಅದನ್ನ ಅಲ್ಲಿಗೆ ಬಿಡಬೇಡಿ ಸರ್. ನೋ, ಈ ಕೇಸ್ಗೆ ಸಂಬಂಧಪಟ್ಟ ಫೈಲ್ನ ಹೊಸದಾಗಿ ASI ಆಗಿ ಪ್ರಮೋಟ್ ಆಗಿರೋದು ನಿನಗೆ ಒಪ್ಪಿಸ್ತಾ ಇದ್ದೀನಿ. ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ನನಗೆ ರಿಯಲ್ ಪ್ರಮೋಷನ್ ಸರ್.